ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ವತಿಯಿಂದ 26/11/2025 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಭಾರತ ದೇಶಕ್ಕೆ ಶ್ರೇಷ್ಠವಾದಂತಹ ಸಂವಿಧಾನವನ್ನು ರಚಿಸಿದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡಿದ್ದಾರೆ. ಭಾರತ ದೇಶವು ಶಿಕ್ಷಣದಿಂದ ಉನ್ನತ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದರಿಂದ ಸಿ. ಶಿವಶಂಕರ್ ಜಿಲ್ಲಾಧ್ಯಕ್ಷರು, ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಬಳ್ಳಾರಿ ಇವರ ನೇತೃತ್ವದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 17ನೇ ವಾರ್ಡ್ ಬಿ. ಗೋನಾಳ್ ಈ ಶಾಲೆಯಲ್ಲಿ ಬಡ ಮಕ್ಕಳು 1ನೇ ತರಗತಿಯಿಂದ 8ನೇ ತರಗತಿಯವರೆಗೆ ಸುಮಾರು 160 ಬಡ ಮಕ್ಕಳು ವಿದ್ಯಾರ್ಥಿಗಳಿಗೆ ಸಂವಿಧಾನ ಸಮರ್ಪಣೆ ದಿನಾಚರಣೆ ಅಂಗವಾಗಿ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗೆ 2 ನೋಟ್ಬುಕ್ಗಳನ್ನು ವಿತರಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಕೂಡ ದೀನ ದಲಿತ ಬಡವರ ಬಗ್ಗೆ ನಿರಂತರ ಚಿಂತನೆ ಮಾಡಿ ಸಂವಿಧಾನದ ಮುಖಾಂತರ ಇವತ್ತು ಏನಾದರೂ ವಿದ್ಯಾಭ್ಯಾಸ ನಿಮ್ಮಂತಹ ಬಡ ಮಕ್ಕಳು ಉಚಿತ ಒಳ್ಳೆಯ ಶಿಕ್ಷಣವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಎಂದು ಸಿ. ಶಿವಕುಮಾರ್ ಜಿಲ್ಲಾ ಅಧ್ಯಕ್ಷರು ಮಾತನಾಡಿದರು. ಕೆ. ಶಂಕರ್ ನಂದಿಹಾಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಪಡೆದಂತಹ ಮಹಾನ್ ವ್ಯಕ್ತಿ ಆಗಿದ್ದರಿಂದ ಅವರ ಸಂವಿಧಾನ ಅಡಿಯಲ್ಲಿ ಭಾರತದ ದೇಶದಲ್ಲಿ ಇರುವಂತಹ ಸುಮಾರು ಧರ್ಮಗಳು, ನಾನಾ ರೀತಿಯ ಜಾತಿಗಳು, ಪಂಗಡಗಳು ಇರುವಂತಹ ನಾಗರಿಕರೆಲ್ಲರೂ ಸುರಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಭಾರತ ದೇಶದ ನಾಗರಿಕರೆಲ್ಲರೂ ಅವರನ್ನು ಗೌರವಿಸಬೇಕಾಗಿದೆ. ಏಕೆಂದರೆ ವಿವಿಧ ದೇಶಗಳ ಸಂವಿಧಾನದ ಪಿತಾಮಹರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶಕ್ಕೆ ಶ್ರೇಷ್ಠವಾದಂತಹ ಸಂವಿಧಾನವನ್ನು ಬರೆಯಲಿಕ್ಕೆ ಸಾಧ್ಯವಾಗಿದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನು ವಿದೇಶದವರೆಲ್ಲರೂ ಗೌರವದಿಂದ ನೆನೆಯುತ್ತಿದ್ದಾರೆ ಎಂದು ಮಾತನಾಡಿದರು. ತಿಮ್ಮಪ್ಪ ಬಿ. ಗೋನಾಳ್ ಅಹಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಿಂದ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಯಾರು ಮೇಲು ಕೀಳು ಎಂದು ಭಾವನೆಗಳನ್ನು ಹೋಗಲಾಡಿಸಿದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾನಯ್ಯ ಬಿ. ಗೋನಾಳ್ ಜಿಲ್ಲಾ ಉಪಾಧ್ಯಕ್ಷರು, ಛಲವಾದಿ ಮಹಾಸಭಾ ಸಿ. ಹನುಮೇಶ್ ಕಟ್ಟಿಮನಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಮಲ್ಲಿಕಾರ್ಜುನ್ ಬಿ. ಗೋನಾಳ್, ಛಲವಾದಿ ಮುಖಂಡರು, ಲಕ್ಷ್ಮೀ ದಲಿತ ಮಹಿಳಾ ಮುಖಂಡರು, ಶಾಲೆಯ ಮುಖ್ಯ ಗುರುಗಳಾದ ಭಾಸ್ಕರ್, ಶಿಕ್ಷಕಿಯರು ಮತ್ತು ಮನೋಜ್, ಉಪೇಂದ್ರ ಸಿ. ಮೌನೇಶ್, ಶಾಲೆಯ ಬಿಸಿ ಊಟದ ಸಿಬ್ಬಂದಿಗಳು, ಊರಿನ ಗ್ರಾಮಸ್ಥರು ಭಾಗವಹಿಸಿದ್ದರು. ಹೇಳ್ಬೇಕಂತಂದ್ರೆ ನೀನು 2-3 ದಿವಸ ಹೇಳಿದ್ರು ಕೂಡ ಸಾಲದು, ಹಂಗಾಗಿ ವರ್ಷಗಳ ಸಾಲು. ಹಂಗಾಗಿ ನಾನು ಸ್ವಲ್ಪ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬೇಕು. ಯಾಕಂದ್ರೆ ಇಡೀ ನಮ್ಮ ಭಾರತಕ್ಕೆ ಇವತ್ತು ಈ ಭಾರತ ಹೆಂಗ ನಡ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ಬೇಕು. ಸ್ವತಂತ್ರ ನಮ್ಗೆ 1947ರಲ್ಲಿ ಬಂದ್ರೆ 1949ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕರಡು ಸಮಿತಿ ಅಧ್ಯಕ್ಷರನ್ನ ಮಾಡಿ ಅದರಲ್ಲಿ 7 ಜನ ಇರ್ತಾರ. ಯಾವತ್ತು ಸಂವಿಧಾನ ರೆಡಿ ಮಾಡೋದಕ್ಕೆ 7 ಜನ ಸದಸ್ಯರನ್ನ ರೆಡಿ ಮಾಡ್ತಾರ. ಆ 7 ಜನದಲ್ಲಿ 5 ಜನ ಅನಾರೋಗ್ಯಕ್ಕೆ ಈಡಾಗಿ ಕರಡು ಸಮಿತಿಯ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತತವಾಗಿ 2 ವರ್ಷ 11 ತಿಂಗಳು 18 ದಿವಸ ಬರೀತಾರ. 2 ವರ್ಷ 11 ತಿಂಗಳು 17 ದಿವಸಗಳು ಇದು ಸಂವಿಧಾನ ರೆಡಿ ಆಗಿರೋದು. ಭಾರತ ದೇಶದ ಸಂವಿಧಾನ ಅತಿ ದೊಡ್ಡದಾದ ಸಂವಿಧಾನ ಭಾರತದ್ದು. ಯಾಕಂದ್ರೆ ಇಲ್ಲಿನ ಪರಿಸ್ಥಿತಿಗೆ ಯಾವ ರೀತಿಯಾಗಿ ತಯಾರು ಮಾಡ್ಬೇಕಂತಂದ ಅವರು ದೀರ್ಘವಾಗಿ ಈ ಸಂವಿಧಾನ, ನಾನು ಏನಾದ್ರೂ ಬಡವರಿಗೆ ಒಳ್ಳೇದ್ ಮಾಡ್ಬೇಕು, ಬಡವರಿಗೆ ಒಳ್ಳೇದ್ ಮಾಡ್ಬೇಕು, ಯಾವಾಗಲೂ ಆತನ ಕನಸು ಏನಂದ್ರೆ ಬಡವರಿಗೆ ಒಳ್ಳೇದ್ ಮಾಡೋದೇ ಅವ್ರ ಕನಸು. ಹಂಗಾಗಿ ಆ ಸಂವಿಧಾನ ಮುಖಾಂತರ ಏನಾದ್ರೂ ಕೊಡ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಅವರು ದೀರ್ಘವಾಗಿ ಬೇರೆ ಯಾವುದೇ ತರದ ಕೆಲಸಗಳನ್ನು ಇಟ್ಕೊಳ್ಳಾರದೆ ದೀರ್ಘವಾಗಿ ಸುದೀರ್ಘವಾಗಿ 2 ವರ್ಷ 11 ತಿಂಗಳು 17 ದಿವಸ ಈ ಸಂವಿಧಾನ ಕರಡು ಪ್ರತಿನ ಆಗಿನ ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಅವರಿಗೆ ನವೆಂಬರ್ 26ನೇ ತಾರೀಕು ಸಮರ್ಪಣೆ ಮಾಡ್ತಾರ. ಆ ಸಮರ್ಪಣೆ ಮಾಡಿದ್ಮೇಲೆ ಮತ್ತೆ ಅಂಗೀಕಾರ ಬರ್ಬೇಕಲ್ಲ, ಅದು ಅಂಗೀಕಾರ ಬರೋದು ನಮ್ಗೆ ಯಾವಾಗ ಜನವರಿ 26 ನಾವು ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ, ಜನವರಿ 26. ಆ ನವೆಂಬರ್ 26ರಿಂದ ಜನವರಿ 26ವರೆಗೆ ಸದನದಲ್ಲಿ ಸರಿ ಸುಮಾರು 50,000 ಕ್ವಶನ್ಗಳು ಕೇಳ್ತಾರ. ಆ ಸಂವಿಧಾನದಲ್ಲಿ ಎಲ್ಲಿ ಏನಿದೆ ಸದನದಾಗ ಎಲ್ಲವದಕ್ಕೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಉತ್ತರ ನೀಡ್ತಾರ. ಇಂಥ ವಿಧಿ, ಇಂಥ ವಿಧಿ ಇದು ಯಾಕೆ ಮಾಡಿರಿ, ಯಾಕಂದ್ರೆ ಸದನ ಅಂದ್ರೆ ಎಲ್ಲಾರು ಒಪ್ಪಿಕೊಂಡು ಅಪ್ಪಿಕೋಬೇಕು ಅದನ್ನ. ಸಂವಿಧಾನ ಇಡೀ ಭಾರತ ದೇಶಕ್ಕೆ ಕೊಟ್ಟಿರುವಂತ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನ ರೆಡಿ ಮಾಡಿ ಅದನ್ನ ತಲೆಯಲ್ಲಿ ಯಾರು ಏನ್ ಕ್ವಶನ್ ಕೇಳಿದ್ರು, ನೀವು ಹೆಂಗ ಪರೀಕ್ಷೆ ಬರೀತೀರಿ, ಒಂದ್ ವರ್ಷ ಎಲ್ಲ ಪರೀಕ್ಷೆ ಬರೆದ್ಮೇಲೆ ನಿಮ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಅಲ್ಲಿ ಎಷ್ಟು ಇವು ಇರ್ತಾವ ಅದಕ್ಕೆಲ್ಲ ಆನ್ಸರ್ ಮಾಡ್ಬೇಕಲ್ಲ. ಆ ರೀತಿಯಾಗಿ ಸುದೀರ್ಘವಾಗಿ ನವೆಂಬರ್ 26ರಿಂದ ಜನವರಿ 26ರವರೆಗೆ ಸುದೀರ್ಘವಾಗಿ ಚರ್ಚೆ ನಡೀತದೆ. ಆಮೇಲೆ ಅದು ಇದಕ್ಕೆ ಬರುತ್ತೆ, ಏನು ಅಮಲಾಗುತ್ತೆ, ಜಾರಿಗೆ ಬರುತ್ತೆ. ಯಾಕಂದ್ರೆ ಮೊದಲೆಲ್ಲ ಇದು ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದಿಲ್ಲ. ಯಾವಾಗ ಇದನ್ನ ಕಾನೂನು ದಿನಗಳಂತ ಏನೋ ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ರ ಅಂತ ಇವತ್ತು ತಾನೇ ನಾವು ಇವತ್ತು ಬೆಳಿಗ್ಗೆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಅಲ್ಲಿ ತಿಳ್ಕೊಂಡ್ವಿ ಕಾನೂನು ದಿನಾಚರಣೆ ಆಚರಣೆ ಮಾಡ್ತಾರಂತ ನಮ್ ಗಮನಕ್ಕೆ ಇದ್ದಿಲ್ಲ. ಆಕ್ಚುಲಿ ಅಲ್ಲಿ ಕಾರ್ಯಕ್ರಮಕ್ಕೆ ಹೋದಲ್ಲಿ ಬೇರೆಯವರು ಇದೇ ತರ ಮಾತಾಡ್ತಾ ಹೇಳಿದ್ರು. ಅದನ್ನ 2015ರಲ್ಲಿ ಮತ್ತೆ ಕಾನೂನು ಇದನ್ನ ಸಂವಿಧಾನ ಸಮರ್ಪಣಾ ದಿನಾಚರಣೆಯಾಗಿ ಪರಿವರ್ತನೆ ಮಾಡಿದೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನವೆಂಬರ್ 26ರಿಂದ ಸಮರ್ಪಣೆ ಮಾಡಿರೋದಕ್ಕೋಸ್ಕರಗೆ ಅದನ್ನ ಸಂವಿಧಾನ ಸಮರ್ಪಣಾ ದಿನಾಚರಣೆಯಾಗಿ ಆಚರಣೆ ಮಾಡ್ಬೇಕಂತ ಸರ್ಕಾರನೇ ಘೋಷಣೆ ಮಾಡಿದೆ. ಅದನ್ನ ಈಗ ಕಂಟಿನ್ಯೂ ಆಗಿ ಮಾಡ್ಕೊಂತ ಬರ್ತಿದ್ದಾರೆ. ಆಮೇಲೆ ಪ್ರತಿ ಶಾಲೆಯಲ್ಲಿ ಸಂವಿಧಾನ ಪೀಠಿಕೆ ಓದಿಸಿ ಇವತ್ತು ಎಲ್ಲಾ ಕಾರ್ಯಕ್ರಮ ಮುಗಿಸಿರ್ತಾರ. ಬೆಳಿಗ್ಗೆನೆ ನೀವೆಲ್ಲ ಸಂವಿಧಾನ ಪೀಠಿಕೆ ಓದಿರ್ತೀರಿ ಅಂತ ತಿಳ್ಕೊಂತಿದ್ದೀನಿ. ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಏನಾಗಿತ್ತಪ್ಪ ಅಂದ್ರೆ ಅದೇ ಓದೋದೇ ಒಂದು ಕೆಲಸ. ಇವತ್ತು ಇನ್ನೊಂದು ವಿಚಾರ ನಿಮಗೆ ತಿಳಿಸ್ಬೇಕಂತಂದ್ರೆ, ಒಬ್ಬ ಭಾರಿ ಬಡತನದಿಂದ ಬಂದಂತ IAS ಅಧಿಕಾರಿ ಅಪಘಾತಕ್ಕೀಡಾಗಿ ತೀರೋಗಿರೋದು. ಅವ್ರ ಹೆಸರು ಮಾಂತೇಶ್ ಬೆಳಮಗಿ ಅಂತಂದು. ಅವರು ಪಾಪ ಎಷ್ಟು ಕಷ್ಟದಿಂದ ಬಂದು ಓದಿದ್ರಂದ್ರೆ ಅವರು ಊಟಕ್ಕೂ ಇದ್ದಿಲ್ಲ ಅಂತ ಅವ್ರ ಮನೆಯಲ್ಲಿ. ಆ ತರ ಕಷ್ಟಪಟ್ಟು ಓದಿ ಒಂದು IAS ಅಧಿಕಾರಿಯಾಗಿ ಇವತ್ತು ಅಪಘಾತಕ್ಕೀಡಾಗ್ಯಾರ. ಪಾಪ ಅವ್ರಿಗೆ ಒಂದು ಸಂತಾಪ ಹೇಳ್ಬೇಕಂತ ನಾನು ಈ ಮುಖಾಂತರ ಹೇಳ್ತಿದ್ದೀನಿ. ಹಾಗೆಯೇ ತಾವೆಲ್ಲ ಇಲ್ಲಿ ಇರುವ ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ನೀವೆಲ್ಲ ಕಷ್ಟಪಟ್ಟು ಓದ್ಬೇಕು. ಯಾವುದೇ ನಮ್ಮ ವಿಜ್ಞಾನಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಾಗಿರ್ಬೋದು, ಏನೇ ಸಾಧನೆ ಮಾಡ್ಯಾರಂದ್ರೆ ಅವರೆಲ್ಲರೂ ಸಾಧನೆ ಮಾಡಿರೋರೆಲ್ಲ ಓದಿರೋದೆಲ್ಲ ಸರ್ಕಾರಿ ಶಾಲೆಯಲ್ಲೇ. ಯಾರು ಪ್ರೈವೇಟ್ ಸ್ಕೂಲಲ್ಲಿ ಓದೋರು ಏನು ಸಾಧನೆ ಮಾಡಕ್ ಆಗಿಲ್ಲ ಅಂತಲ್ಲ, ಬಟ್ ಅತ್ಯಂತ ಹೆಚ್ಚು ಓದಿ ಏನಾದ್ರೂ ಸಾಧನೆ ಮಾಡ್ಯಾರ ಅಂದ್ರೆ ಸರ್ಕಾರಿ ಶಾಲೆ ಮಕ್ಕಳೇ ಅಂತ ಈ ಸಮಯದಾಗ ಹೇಳಕ್ ಇಷ್ಟಪಡ್ತೀನಿ. ತಾವೆಲ್ಲ ತಂದೆ ತಾಯಿ ಮತ್ತು ಗುರು ಮತ್ತೆ ಹಿರಿಯರ ಮಾತುಗಳನ್ನು ಕೇಳಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಆಶಿಸ್ತಾ ಇನ್ನು ಹೆಚ್ಚು ಮಾತಾಡಕ್ ಹೋಗಲ್ಲ. ಅಲ್ಡ